ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇನ್ಮೇಲಿಂದ 15 ಡೇಸ್ ನಮ್ಮಮ್ಮ ಮನೆಯಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂತ ಅಂದರೆ ನಾನು ನಮ್ಮಮ್ಮ ಮನೆಗೆ ಬಂದಿದ್ದೀನಿ. ಲಾಸ್ಟ್ ವೆಡ್ನೆಸ್ಡೇನೇ ಬಂದೆ, ಬಟ್ ವೀಡಿಯೋ ಯಾವುದೂ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ನನ್ನ ಅಮ್ಮ ಮನೇಲಿ ನನ್ನ ಪ್ರೆಗ್ನೆನ್ಸಿ ರೂಟೀನ್ ಏನಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಇವತ್ತಿಂದ ವೀಡಿಯೋನ ಶೇರ್ ಮಾಡ್ತೀನಿ. ಇದು ಸ್ಯಾಟರ್ಡೇ ಮಾರ್ನಿಂಗ್ ವ್ಲಾಗು. ಬೆಳಗ್ಗೆನೇ ಬೇಗ ಎಚ್ಚರ ಆಗಿತ್ತು. ಜಾಗ ಚೇಂಜ್ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ನಿದ್ದೆ ಬರ್ತಿರಲಿಲ್ಲ. ಸೊ ಅಮ್ಮ ವಾಕ್ ಹೋಗೋಕ್ಕೆ ರೆಡಿಯಾಗಿದ್ದರು. ನಾನು ಬರ್ತೀನಿ ಬಾ ಅಂತ ಹೇಳಿ ನಾನು ಹೊರಟಿದ್ದೆ. ಆಲ್ರೆಡಿ 2 ಡೇಸಿಂದ ವಾಕ್ ಮಾಡ್ತಾಯಿದ್ದೆ. ನನ್ನ ತಮ್ಮ ತಂಗಿ ಎಲ್ಲ ಮಲಗಿದ್ರು. ಸೊ ಈಚೆಯಿಂದನೇ ಲಾಕ್ ಮಾಡಿಕೊಂಡು ಪಾರ್ಕಿಗೆ ಬಂದ್ವಿ. 6 o'clock ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಜನ ಎಲ್ಲ ಬಂದಿದ್ದರು. ನಾವು ನಿಧಾನಕ್ಕೆ ನಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮಮ್ಮ ಸ್ವಲ್ಪ ಬೇಗ ವಾಕ್ ಮಾಡೋಣ ಅಂತ ಹೇಳ್ತಿದ್ರು. ಬಟ್ ನಾನು ಇಲ್ಲ, ನಿಧಾನಕ್ಕೆ ಬರ್ತೀನಿ, ಬೇಕಾದ್ರೆ ನೀನು ಬೇಗ ನಡ್ಕೊಂಡು ಹೋಗು ಅಂತ ಹೇಳಿ ನನ್ನ ಅಮ್ಮನ ಹಿಂದೆ ಬರ್ತಾ ಇದ್ದೆ. ಒಂದು ಅರ್ಧ ಅವರ್ ಮೇಲೆ ವಾಕ್ ಮಾಡಿದ್ವಿ. ಅದಾದಮೇಲೆ ಹೋಗೋಣ, ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿತ್ತು, ಚಳಿಗೂ ಅದಕ್ಕೂ. ಸೊ ಒಂದು ಅರ್ಧ ಅವರು ಮುಕ್ಕಾಲು ಅವರ್ ವಾಕ್ ಮಾಡಿ ಒಂದು 5 minutes ಕೂತಿದ್ದು. ಅದಾದಮೇಲೆ ರಿಟರ್ನ್ ಮನೆಗೆ ಬಂದ್ವಿ. ಹಾಲೆಲ್ಲ ತೊಗೊಂಡು ಮನೆಗೆ ಬರೋಷ್ಟೊತ್ತಿಗೆ 6:45 ಆಗಿತ್ತು. ಸ್ವಲ್ಪ ಬಾಡಿ ತುಂಬ ಹೀಟಾಗಿರೋದ್ರಿಂದ ಸ್ವಲ್ಪ ಸಬ್ಜಾ ಸೀಡ್ಸ್ನೆಲ್ಲ ನೈಟೇ ಒಂದು ಗ್ಲಾಸ್ಗೆ ಹಾಕಿ ನೀರಲ್ಲಿ ನೆನೆ ಹಾಕಿದ್ದೆ. ಅದು ನೀಟಾಗಿ ನೆಂದಿತ್ತು. ಈಗ ಅದನ್ನು ಒಂದು ಸ್ಪೂನ್ ತಿನ್ನೋಣ ಅಂತ ಹೇಳಿ ತಿಂತಾಯಿದ್ದೀನಿ. ಹಾಲು ಹೊಟ್ಟೆಗೆ ತಿಂದರೆ ಸ್ವಲ್ಪ ಹೀಟ್ ಕಡಿಮೆ ಆಗುತ್ತೆ ಮತ್ತು ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳಿ ಇದನ್ನು ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಆದರೂ ಒಂಥರ ಫಸ್ಟ್ ಟೈಮ್ ತಿಂತಾ ಇರೋದ್ರಿಂದ ಏನೋ ಒಂಥರ ಅನ್ನಿಸ್ತಾಯಿತ್ತು. ಅದು ಹಾಲು ಹೊಟ್ಟೆಗೆ ತಿನ್ನೋದ್ರಿಂದ ಒಂಥರ ಅನ್ನಿಸ್ತಿತ್ತು. ಆದರೂ ಪರವಾಗಿಲ್ಲ ಅಂತ ಹೇಳಿ ತಿಂದ್ಬಿಟ್ಟೆ. ಅದು ಹೇಳಬೇಕಂದ್ರೆ ಎಳ್ನೀರಿಗೆ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಳ್ನೀರಿತ್ತು, ಬಟ್ ಕಂಟಿನ್ಯೂಸ್ ಆಗಿ ಎಳ್ನೀರು ಕುಡಿಯೋದು ಬೇಡ ಅಂತ ಹೇಳಿ ನಾನು ಎಳ್ನೀರಿಗೆ ಹಾಕ್ಕೊಂಡು ಕುಡಿಲಿಲ್ಲ. ಹಾಗೆ ಒಂದು ಸ್ಪೂನ್ ತಿಂದ್ಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದೆ. ಕಾಫಿ ಮಾಡ್ತಾಯಿದ್ರು ಅಮ್ಮ. ಒಂದು ಲೋಟ ನೀರಾದರೂ ಕುಡಿಯೋಣ ಅಂತ ಹೇಳಿ ಕುಡಿತಾಯಿದ್ದೀನಿ. ಈಗ ಪ್ರೆಗ್ನೆನ್ಸಿ ಇರೋದ್ರಿಂದ ಇನ್ಫೆಕ್ಷನ್ ಜಾಸ್ತಿ ಆಗಿದೆ. ನೀರನ್ನ ಚೆನ್ನಾಗಿ ಕುಡೀರಿ ಅಂತ ಡಾಕ್ಟ್ರ್ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ನೀರನ್ನ ಕುಡಿದು ಅದಾದಮೇಲೆ ಕಾಫಿ ಮತ್ತು ಬಿಸ್ಕೆಟ್ ತಿಂದು ಸ್ವಲ್ಪ ಹೊತ್ತು ಕೂತಿದ್ದು. ಅದಾದಮೇಲೆ ನಾನು ಬ್ಯಾಂಗ್ಳೂರಿಗೆ ಬಂದಾಗ ತಂದಿದ್ದ ಬ್ಯಾಗ್ನೆಲ್ಲ ಅನ್ಪ್ಯಾಕಿಂಗೇ ಮಾಡಿರಲಿಲ್ಲ, ಹಂಗೆ ಇಟ್ಬಿಟ್ಟಿದ್ದೆ. ಸೊ ಅದನ್ನೆಲ್ಲ ಅನ್ಪ್ಯಾಕಿಂಗ್ ಮಾಡೋಣ ಸ್ವಲ್ಪ ಅಂತ ಇಲ್ಲಿ ಅನ್ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ನನಗೆ ಅಂತ ಯಾವ ಸ್ಪೇಸು ಇಟ್ಟಿರಲಿಲ್ಲ. ಎಲ್ಲದರಲ್ಲೂ ಅವ್ರ ಬಟ್ಟೆಗಳನ್ನೇ ತುಂಬ್ಕೊಂಡಿದ್ರು. ಸೊ ನಾನೇ ಸ್ವಲ್ಪ ಜಾಗ ಎಲ್ಲ ಮಾಡಿ ಒಂದು ರೋಲ್ ಖಾಲಿ ಮಾಡಿಟ್ಟು ನನ್ನ ಬಟ್ಟೆಗಳನ್ನ ಇಡ್ತಾಯಿದ್ದೀನಿ. ಜೊತೆಗೆ ನನ್ನ ಮದುವೆ ಸ್ಯಾರೀಸ್ ಎಲ್ಲ ಇತ್ತು, ಅದನ್ನು ಕೂಡ ಚೆಕ್ ಮಾಡ್ತಾಯಿದ್ದೆ. ನಿಮ್ಗೇನಾದರೂ ಬೇಕು ಅಂದರೆ ನಾನು ಮದುವೆ ಸ್ಯಾರೀಸ್ ವೀಡಿಯೋಸ್ನು ನಾನು ಮಾಡ್ತೀನಿ. ಅದಾದಮೇಲೆ ನಮ್ಮಮ್ಮ ಈ ರೀತಿ ಬಾಗಿಲನ್ನೆಲ್ಲ ತೊಳಿತಾಯಿದ್ರು. ಅಲ್ಲಿ ಏನೋ ಕೇಳೋದಿತ್ತು ಅಂತ ಹೇಳಿ ಹಂಗೆ ವೀಡಿಯೋ ಮಾಡ್ಕೊಂಡು ಬಂದೆ. ನನಗೆ ತುಂಬ ದಿನದಿಂದ ಮಶ್ರೂಮ್ ಪಲಾವ್ ಅವ್ರು ಮಶ್ರೂಮ್ ಬಿರಿಯಾನಿ ಅಂತಾರೆಲ್ಲ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಸೊ ಅಮ್ಮ ಮನೆಗೆ ಬಂದಿದ್ದೀನಲ್ಲ, ಹೆಂಗೂ ಮಶ್ರೂಮ್ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ ಅಮ್ಮನ ಕೈಲಿಂದ ಮಶ್ರೂಮ್ ತರಿಸಿದೆ. ಇದು ಅಮೂಲ್ದು ಬೆಣ್ಣೆ, ಸ್ಮಾಲ್ ಪ್ಯಾಕೆಟ್ಸ್ ಬರುತ್ತೆ, ಅದನ್ನು ಕೂಡ ತರಿಸ್ಕೊಂಡಿದ್ದೆ. ಬೆಣ್ಣೆ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಯಾವ ರೀತಿ ಮಶ್ರೂಮ್ ಪಲಾವ್ನ ಮಾಡ್ತೀನಿ ಅಂತ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆನ ಹಾಕಿ ಕಾಯ್ಲಿಕ್ಕೆ ಬಿಡ್ತೀನಿ. ಪಲಾವ್ ಸಾಮಾನು ಹಾಕೋಣ ಅಂದರೆ ಪಲಾವ್ ಸಾಮಾನಲ್ಲಿ ಬರೀ ಪಲಾವ್ ಎಲೆ ಇತ್ತು, ಅದನ್ನೇ ಹಾಕಿ ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋಷ್ಟು ಫ್ರೈ ಮಾಡ್ಕೊತೀನಿ. ಈಗ ಮಸಾಲೆಗೆ ನಾನು ಪುದೀನ, ಧನಿಯಾ ಕಾಳು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ ಇಷ್ಟು ಹಾಕಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಶ್ರೂಮ್ ಬಿರಿಯಾನಿಗೆಲ್ಲ ಗ್ರೀನ್ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ ನಾನು ಮಸಾಲ ಹಾಕಿ ಮಾಡ್ತಾಯಿದ್ದೀನಿ. ಆ ಮಸಾಲ ಎಲ್ಲ ರೆಡಿ ಮಾಡೋಸ್ಕೊಳ್ಳೋ ಅಷ್ಟೊತ್ತಿಗೆ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿತ್ತು. ಆ ಮಸಾಲಾನ ಸ್ವಲ್ಪ ಈರುಳ್ಳಿಗೆ ಸೇರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ಸೇರಿಸ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಸೊ ಅದಕ್ಕೋಸ್ಕರ ಒಂದು 5 minutes ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಹಸಿ ಮಸಾಲ ಸೇರಿಸಿ ಜೊತೆಗೆ 1-2 ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಎಂತಕ್ಕಂದರೆ ಹುಳಿ ಅಂಶ ಇತ್ತು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಮಾಲ್ ಸೈಜಸ್ದು 2 ಟೊಮೆಟೊ ಸೇರಿಸ್ಕೊಂಡಿದ್ದೀನಿ. ಅದು ಎಲ್ಲೋ ಸ್ಕಿಪ್ ಆಗಿಬಿಟ್ಟಿದೆ ವೀಡಿಯೋ. ಇದಕ್ಕೆ ನಾನು ಮೊಸರು ಯೂಸ್ ಮಾಡೋದ್ರಿಂದ ಟೊಮೊಟೊ ಏನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ, ಒಂದು ಚಿಕ್ಕದು 2 ಯೂಸ್ ಮಾಡಿದ್ದೀನಿ. ಅದೆಲ್ಲ ಮಾಡೋಷ್ಟೊತ್ತಿಗೆ ಬೆಳಗ್ಗೆನೇ ನಾನು ಮಶ್ರೂಮ್ನ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಮ್ಯಾರಿನೇಟ್ ಮಾಡೋದಕ್ಕೆ ನಾನು ಮೊಸರು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇಷ್ಟು ಯೂಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಈಗ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡು ಅದಾದಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಮಶ್ರೂಮ್ ಸೇರಿಸ್ಕೋಬೇಕಾಗತ್ತೆ. ಒಂದು 5 minutes ಸಣ್ಣ ಉರಿಲೇ ಬೇಯಿಸ್ಕೊಂಡಿದ್ದೀನಿ. ಈಗ ಮಶ್ರೂಮ್ ಸೇರಿಸ್ತಾ ಇದ್ದೀನಿ. ನಿಜ ಹೇಳ್ಬೇಕಾದ್ರೆ ಫಸ್ಟೆಲ್ಲ ನಂಗೆ ಮಶ್ರೂಮ್ ಇಷ್ಟನೇ ಆಗ್ತಾ ಇರಲಿಲ್ಲ, ಅದನ್ನು ತಿಂತಾನೇ ಇರಲಿಲ್ಲ.
ಬಟ್ ಇವಾಗ ಅಂದರೆ ಮಶ್ರೂಮ್ ಗ್ರೇವಿ ಇರ್ಬೋದು, ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್ ಏನೇ ಸಿಕ್ಕಿದ್ರೂ ತಿಂತೀನಿ, ಅಷ್ಟು ಇಷ್ಟ ಆಗಿದೆ ಮಶ್ರೂಮ್ ನನಗೆ. ಈಗ ಮಶ್ರೂಮ್ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡೆ ಎಣ್ಣೆ ಬಿಟ್ಟು ಬರೋವರೆಗೂ. ಅದಾದಮೇಲೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನೇ ಯೂಸ್ ಮಾಡ್ತಾಯಿದ್ದೀನಿ, ಬಾಸುಮತಿ ಏನು ಯೂಸ್ ಮಾಡ್ತಾಯಿಲ್ಲ. ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಮ್ಮನೇಲಿ ಸೋನಾ ಮಸೂರಿ ಇತ್ತು ಅಂತ ಹೇಳಿ ನಾನು ಸೋನಾ ಮಸೂರಿ ಅಕ್ಕಿನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂದು 1/2 ಅವರ್ ನೆನೆಸಿದ್ದೆ. ಅದನ್ನು ನೀರು ಸೋರಿಸ್ಕೊಂಡು ಚೆನ್ನಾಗಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಅದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಮ್ಯಾರಿನೇಟ್ಗೆ ಹಾಕಿರೋದ್ರಿಂದ ಈಗ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಶ್ರೂಮ್ ಬಿರಿಯಾನಿನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ಬಟ್ ನನಗೆ ಗೊತ್ತಿರೋ ರೀತಿ ನಾನು ಮಾಡ್ತಾಯಿದ್ದೀನಿ. ಬಟ್ ಇದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈಗ ಸ್ವಲ್ಪ ನೀರನ್ನ ಅಳತೆಯಾಗಿ ತೊಗೊಂಡು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿ ಯೂಸ್ ಮಾಡಿದ್ದೆ, 4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ನೆನೆಸಿರೋದ್ರಿಂದ ಜಾಸ್ತಿ ಏನು ನೀರು ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ಈಗ ನೀರನ್ನ ಸೇರಿಸಿ ಅದಾದಮೇಲೆ ಸ್ವಲ್ಪ ಮಶ್ರೂಮ್ ಕಲಸಿರೋಂಥ ಬಟ್ಲಿಗೆಲ್ಲ ಮೊಸರೆಲ್ಲ ಅಂಟ್ಕೊಂಡಿತ್ತು, ಅದನ್ನು ಕೂಡ ತೊಳೆದು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಅದು ಸ್ವಲ್ಪ ನೀರು ಕುದಿಬೇಕಾದ್ರೆ ನಾವಿಲ್ಲಿ ಗರಂ ಮಸಾಲ, ಸ್ವಲ್ಪ ಅಚ್ಚ ಖಾರದ ಪುಡಿ, ಖಾರಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಅಚ್ಚ ಖಾರದ ಪುಡಿ ಕಡಿಮೆನೇ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ, ಈ ಮೂರನ್ನು ಸೇರಿಸಿ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ. ಇದ್ರ ಜೊತೆಗೆ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ, ಅದೆಲ್ಲ ಸ್ಕಿಪ್ ಆಗಿಬಿಟ್ಟಿದೆ. ಇದು ಕುದಿಯೋವರೆಗೂ ನಾನು ಫ್ರೀಯಾಗಿದ್ನಲ್ಲ ಅಂತ ಹೇಳಿ 1 ಗ್ಲಾಸ್ ನೀರು ಕುಡಿಯೋಣ ಅಂತ ಹೇಳಿ ಇಲ್ಲಿ ಕುಡಿತಾ ಇದ್ದೀನಿ. ಯಾಕಂತಂದರೆ ನನಗೆ ಇನ್ಫೆಕ್ಷನ್ ಆಗಿರೋದ್ರಿಂದ ತುಂಬ ಜಾಸ್ತಿ ನೀರು ಕುಡಿಬೇಕು. ಬಟ್ ನಂಗೆ ನೀರು ಕುಡಿಯೋದೇ ಮರ್ತೋಗುತ್ತೆ. ಯಾವಾಗ ನೆನಪಾಗುತ್ತೋ ಆವಾಗ ಒಂದೊಂದು ಲೋಟ ನೀರು ಕುಡಿದು ಬಿಡ್ತೀನಿ. ಈ ರೀತಿ ನೀರನ್ನ ಕುಡಿಯೋಷ್ಟರಲ್ಲಿ ಅದು ಚೆನ್ನಾಗಿ ಕುದ್ದಿತ್ತು. ಅದಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಬರೋಕ್ಕೆ ಬಿಡ್ತೀನಿ. ಅದು 2 ವಿಸಿಲ್ ಕೂಗೋ ಅಷ್ಟೊತ್ತಿಗೆ ನಾನು ಇಲ್ಲಿ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ, ಕಸ ಗುಡ್ಸೋಕ್ಕೆ ಒಂದೇ ಸಲ ಅಂತ ಹೇಳಿ. ಸ್ಲ್ಯಾಬ್ನೆಲ್ಲ ನೀಟಾಗಿ ಕೊದ್ರುಕೊಂಡು ಕಸ ಗುಡಿಸ್ಕೊಂಡ್ರೆ ಇನ್ನೇನು ಕೆಲಸ ಇರೋದಿಲ್ಲ. ಕೆಲಸ ಎಲ್ಲ ಮುಗಿದ್ಬಿಟ್ರೆ ಆರಾಮಾಗಿ ಪೀಸ್ಫುಲ್ಲಾಗಿ ಕುತ್ಕೊಂಡು ತಿಂಡಿ ಮುಗಿಸ್ಬೋದು ಅಂತ ಹೇಳಿ ನಾವಿಲ್ಲಿ ಬೇಗ ಕೆಲಸ ಮಾಡ್ಕೊತಾ ಇದ್ದೀವಿ, ಕುಕ್ಕರ್ಗೆ ಹೋಗೋ ಅಷ್ಟರಲ್ಲಿ ಅಂತ ಹೇಳಿ. ನಾನಿಲ್ಲಿ ಮೊಸರು ಬಜ್ಜಿ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಈರುಳ್ಳಿ, ಸೌತೆಕಾಯಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಮೊಸರಿಗೆ ಸೇರಿಸ್ಕೊಂಡ್ರೆ ಮೊಸರು ಬಜ್ಜಿ ರೆಡಿಯಾಗಿ ಹೋಗುತ್ತೆ. ಎಲ್ಲ ರೆಡಿ ಮಾಡಿಟ್ಟು ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಬರೋಣ ಅಂತ ಹೇಳಿ ಹೊರಟೆ. ಅಮ್ಮ ಮನೆ ಕ್ಲೀನ್ ಮಾಡ್ತೀನಿ ಅಂತ ಕ್ಲೀನ್ ಮಾಡ್ತಾಯಿದ್ರು. ನಾನು ಫೇಸ್ ವಾಶ್ ಮಾಡಿಬಿಟ್ಟು ಅದಾದಮೇಲೆ ಇಬ್ಬರು ಕೂತ್ಕೊಂಡು ಊಟ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಬೆಳಗ್ಗೆ ಹೊತ್ತು ಸಿಂಪಲ್ಲಾಗಿ ಮುಖ ತೊಳೆದಿದ್ದೆ, ಬ್ರಷ್ ಏನು ಮಾಡಿರಲಿಲ್ಲ. ಈಗ ಬ್ರಷ್ ಮಾಡಿ ಅದಾದಮೇಲೆ ನಾಷ್ಟ ಮಾಡೋದು. ಈಗ ಬ್ರಷ್ ಮಾಡಿಕೊಂಡು ಬಂದೆ. ಆಮೇಲೆ ನಮ್ಮಮ್ಮ ಹೋಗಿ ಫ್ರೆಶ್ ಅಪ್ ಆಗಿ ಬಂದರು. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಮನೆಯಲ್ಲಿ ಇರೋದ್ರಿಂದ ಒಂದು ಬೊಟ್ಟಿಡಬೇಕು. ಬೊಟ್ಟಿಟ್ರೆ ಹೆಣ್ಮಕ್ಳಿಗೆ ಲಕ್ಷಣ ಅಂತ ಹೇಳ್ತಾರೆ. ಸೊ ನಾನು ಫೇಸ್ ವಾಶ್ ಆಗಿದ ತಕ್ಷಣ ಮೊದಲು ಮಾಡೋದೇ ಬೊಟ್ಟಿಡೋ ಅಂಥ ಕೆಲಸ. ಈಗ ಫೇಸ್ನ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಬೊಟ್ಟಿಟ್ಕೊಂಡು ಬಂದೆ. ಅಷ್ಟರಲ್ಲಿ ವಿಸಿಲ್ ಕೂಡ ಕೂಗಿತ್ತು, ಅದು ತಣ್ಣಗಾಗೋಕ್ಕೆ ವೆಯ್ಟ್ ಮಾಡಬೇಕಾಗಿತ್ತು. ಅಲ್ಲಿವರೆಗೂ ಇನ್ನೇನು ಮಾಡೋದು ಅಂತ ಹೇಳಿ ಒಂದು ವಿಡಿಯೋ ಪೋಸ್ಟ್ ಮಾಡೋದಿತ್ತು ಯೂಟ್ಯೂಬ್ಗೆ, ಅದನ್ನು ಪೋಸ್ಟ್ ಮಾಡ್ತಾಯಿದ್ದೆ. ಆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ಹೀಗೆಲ್ಲ ಆಗೋಷ್ಟರಲ್ಲಿ ಅಮ್ಮ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಮನೇನ. ನಾನು ಬೇಡವಾಗಿರೋ ಬಟ್ಟೆ ಎಲ್ಲ ಬಿಸಾಕ್ಬಿಟ್ಟಿದ್ದೆ. ಟಿ ವಿಲಿ ನನ್ನ ಫೇವ್ರೆಟ್ ಸಾಂಗ್ ಬರ್ತಾಯಿತ್ತು, ಅದನ್ನು ಕೇಳಿಕೊಂಡು ಕೂತಿದ್ದೆ. ಈಗ ಪಲಾವ್ ಕೂಡ ವಿಸಿಲ್ ಇಳಿದಿತ್ತು, ಅದನ್ನು ಓಪನ್ ಮಾಡಿ ನೀಟಾಗಿ ಕಲಿಸ್ಬೇಕಾಗಿತ್ತು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಇದನ್ನೆಲ್ಲ ನೀಟಾಗಿ ಕಲಸಿ ರೆಡಿ ಮಾಡೋಷ್ಟರಲ್ಲಿ ಅಮ್ಮ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿದ್ರು. ಅದು ಬಿಸಿ ಇರೋದ್ರಿಂದ ಕಲ್ಸೋಕೆ ಹೋಗ್ತಾಯಿದ್ರೆ ಅದು ಅಷ್ಟು ನೀಟಾಗಿ ಇದಾಗ್ತಿರ್ಲಿಲ್ಲ. ಸ್ವಲ್ಪ ಹೊತ್ತು 5 ಮಿನಿಟ್ಸ್ ಬಿಡೋಣ, ಬಿಸಿ ಸ್ವಲ್ಪ ತಣ್ಣಗಾದರೆ ಕಲಿಸ್ಬೇಕಾದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು 5 ಮಿನಿಟ್ಸ್ ಹಾಗೆ ಬಿಟ್ಟೆ. ಅದಾದಮೇಲೆ ಮತ್ತೆ ಬಂದು ಕಲಸಿ ಅದನ್ನೆಲ್ಲ ರೆಡಿ ಮಾಡಿ ಫಸ್ಟ್ ಅಮ್ಮಗೆ ಟಿಫನ್ ಹಾಕ್ಕೊಡ್ತಾಯಿದ್ದೀನಿ, ಹೇಗಿದೆ ಟೇಸ್ಟ್ ಅಂತ ಹೇಳಿ ಅಂತ. ಬಿಕಾಸ್ ನಮ್ಮಮ್ಮ ಈ ರೀತಿ ಯಾವುದೂ ಮಾಡ್ಕೊಂಡು ತಿನ್ನೋದಿಲ್ಲ. ನಾನು ಬಂದರೆ ಅಥವಾ ನಾನಿದ್ದರೆ ಮಾತ್ರ ಈ ರೀತಿ ಅಡುಗೆ ಎಲ್ಲ ಮಾಡೋವಂಥದ್ದು. ಪನ್ನೀರ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ, ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ತಿಂಡಿಗಳನ್ನ ಮಾಡೋದು ನಾನು ಮಾತ್ರ. ನಮ್ಮಮ್ಮ ನಾರ್ಮಲಾಗಿ ಇಡ್ಲಿ, ದೋಸೆ, ಚಪಾತಿ ಈ ರೀತಿ ಮಾಡ್ಕೊಂಡು ತಿಂತಾರೆ ಹೊರತು ಇದನ್ನೆಲ್ಲ ತಿನ್ನೋದಿಲ್ಲ. ಅದಕ್ಕೆ ನಮ್ಮಮ್ಮಂಗೆ ಕೊಟ್ಟು ಫಸ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಅಂತ ಹೇಳಿ ನಮ್ಮಮ್ಮಗೆ ಹಾಕ್ಕೊಟ್ಟೆ. ನಮ್ಮಮ್ಮಗೆ ಹಾಕ್ಕೊಟ್ಟಾದ್ಮೇಲೆ ನಾನು ಕೂಡ ಟಿಫನ್ ಹಾಕ್ಕೊಳ್ತಾ ಇದ್ದೀನಿ. ಇದು ವೀಡಿಯೋಗೋಸ್ಕರ ಅಂತ ಅಲ್ಲ, ನಾನು ನಮ್ಮಮ್ಮ 5 to 6 ಇಯರ್ಸಿಂದನೂ ನಾವು ಒಟ್ಟಿಗೆ ಟಿಫನ್ ಮಾಡೋವಂಥದ್ದು, ಒಟ್ಟಿಗೆ ನೈಟ್ ಊಟ ಮಾಡೋ ಅಂಥದ್ದು. ಮಧ್ಯಾಹ್ನ ಹೊತ್ತು ನಮ್ಮಮ್ಮ ಕೆಲಸದಲ್ಲಿರ್ತಾರೆ, ನಾನು ಕಾಲೇಜ್ ಅಥವಾ ಕೆಲಸದಲ್ಲಿರ್ತೀನಿ.
ಅದು ಬಿಟ್ಟು ನಾವು ಬೆಳಿಗ್ಗೆ ಮತ್ತು ರಾತ್ರಿ ಒಟ್ಟಿಗೆ ಊಟ ಮಾಡೋವಂಥದ್ದು ಇದು ಅಭ್ಯಾಸ ಆಗಿದೆ. ವಿಡಿಯೋಗೋಸ್ಕರ ಆ ಥರ ಮಾಡಲ್ಲ ನಾವು ಇರೋದೇ ಹೀಗೆ. ಬೆಳಿಗ್ಗೆ ಹೊತ್ತು ಏನೇ ಟಿಫನ್ ಮಾಡಿದ್ರೂ ಇಬ್ಬರು ಒಟ್ಟಿಗೆ ಕುತ್ಕೊಂಡು ತಿಂತೀವಿ. ಈಗ ನಾನು ಕೂಡ ಹಾಕ್ಕೊಂಡು ಬಂದೆ. ಟಿ ವಿ ಕೂಡ ಆನ್ ಮಾಡಿದ್ವಿ. ಮಹಾಭಾರತ ಪ್ಲೇ ಆಗ್ತಿತ್ತು. ಒನ್ ಆಫ್ ಮೈ ಫೇವ್ರೆಟ್ ಸೀರಿಯಲ್ ಅದು. ಅದರಲ್ಲಿ ಕರ್ಣನ್ ಡೆತ್ ವಿಡಿಯೋ ಪ್ಲೇ ಆಗ್ತಿತ್ತು. ಅದನ್ನು ನೋಡಿಕೊಂಡು ಇಬ್ಬರು ಮಾತಾಡಿಕೊಂಡು ತಿಂತಾಯಿದ್ವಿ. ಅಮ್ಮ ಹೇಳ್ತಾಯಿದ್ರು ಸ್ವಲ್ಪ ಖಾರ ಜಾಸ್ತಿ ಆಯಿತು ಅಂತ ಹೇಳಿ. ಅದು ಬಿಟ್ಟರೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಅಚ್ಕಾರದ ಪುಡಿ ಎರಡೂ ಯೂಸ್ ಮಾಡಿರೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಆಗಿತ್ತು. ಬಟ್ ನನಗದು ಇಷ್ಟನೇ ಖಾರ. ನನಗೆ ಖಾರದ ಐಟಮ್ ತುಂಬ ಇಷ್ಟ ಆಗುತ್ತೆ. ತುಂಬ ದಿನಗಳಾಗೋಗಿತ್ತು ನಾನು ನಮ್ಮಮ್ಮ ಈ ರೀತಿ ಒಟ್ಟಿಗೆ ಕುತ್ಕೊಂಡು ಟಿ ವಿ ನೋಡಿಕೊಂಡು ಊಟ ಮಾಡೋದು. ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಈಗ ಬಂದಿದ್ದ ದಿನದಿಂದ ಒಟ್ಟಿಗೆ ಊಟ ಮಾಡ್ತೀವಿ. ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ನಾನು ನಮ್ಮಮ್ಮ ಒಟ್ಟಿಗೆ ಊಟ ಮಾಡೋದು. ನಾನು ಸೀರಿಯಲ್ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಅದು ಇದು ಮಾತಾಡಿಕೊಂಡು ತಿಂತಾಯಿದ್ವಿ. ಒಂದು ಹಾಫ್ ಆನ್ ಅವರ್ ನಾಷ್ಟ ಮಾಡಿದ್ದೀವಿ ಮಾತಾಡಿಕೊಂಡು. ಇಬ್ಬರು ಒಟ್ಟಿಗೆ ನಿಧಾನಕ್ಕೆ ಊಟ ಮಾಡ್ತಾಯಿದ್ವಿ. ಹಾಗಲ್ಲ ಹಿಂಗೆ ಅಂತ ಎಲ್ಲ ಹೇಳ್ಕೊಂಡು ಅದನ್ನು ಒಂಥರ ಮೆಮೊರಿ, ಇದೆಲ್ಲ ಸ್ವೀಟ್ ಮೆಮೊರಿ ಅಂತ ಹೇಳ್ಬೋದು. ನನ್ನ ಮದುವೆಗಿಂತ ಮುಂಚೆ ಎವ್ರಿ ಡೇ ಇದೇ ರೀತಿ ಇತ್ತು. ಬಟ್ ಮದುವೆ ಆದಮೇಲೆ ಈ ರೀತಿ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಯಾವಾಗಲೇ ನಮ್ಮ ಅಮ್ಮನ ಮನೆಗೆ ಬಂದರೂ ನಾವಿಬ್ಬರು ಒಟ್ಟಿಗೆ ಕೂತ್ಕೊಂಡೇ ಊಟ ಮಾಡೋವಂಥದ್ದು. ಆಸೆ ಸೀರಿಯಲ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಚೆನ್ನಾಗಿದೆ ನೋಡಮ್ಮ, ಈ ರೀತಿ ಇದೆ ಸ್ಟೋರಿ ಅಂತ ಹೇಳಿ ಅದನ್ನು ಕೇಳ್ತಾಯಿದ್ರು ನಮ್ಮಮ್ಮ. ಇದ್ರ ಜೊತೆಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ತುಂಬ ಲಾಂಗ್ ಆಯಿತು ಅಂದರೆ ನಿಮಗೆ ನೋಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಂತ ಹೇಳಿ ನನ್ನ ಮಾರ್ನಿಂಗ್ ರೊಟೀನ್ಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ನಾನು ಈವ್ನಿಂಗ್ ರೊಟೀನ್ ಆಗಿರ್ಬೋದು ಅಥವಾ ನನ್ನ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.